ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ನಮ್ಮ ಕಡೆ ಅಂತೂ ಮಂಡೇ ಫುಲ್ಲು ಮಳೆ, ಜಿಡಿ ಜಿಡಿ ಥರನೇ ಮಾರ್ನಿಂಗಿಂದ ಸಂಜೆವರೆಗೂ ಅಷ್ಟೇ ಜಿಡಿ ಥರನೇ ಇಟ್ಕೊಂಡ್ಬಿಟ್ಟಿತ್ತು. ಆಚೆ ಹೋಗಿ ಏನು ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ನಂಗೆ ಆಚೆ ಕೆಲಸನೇ ಸ್ವಲ್ಪ ಬಟ್ಟೆ ವಾಶ್ ಮಾಡೋವಿದ್ದು. ಈ ವೆದರ್ ಚೇಂಜ್ ಆದಮೇಲೆ ನನಗೂ ಆಗಲೇ 3-4 ದಿನದಿಂದ ಹುಷಾರಿರಲಿಲ್ಲ. ನೆನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ, ಒಂದು 4 ಡೇಸಿಂದನೇ ಹುಷಾರಿಲ್ಲ ಅಂದ್ಕೊಳ್ಳಿ. ಬಟ್ಟೆಗಳೆಲ್ಲ ಒಗ್ದೇ ಇರಲಿಲ್ವಾ, ಅವೆಲ್ಲ ಇದ್ದೋ ಫಸ್ಟ್ ಎದ್ದ ತಕ್ಷಣ ಇವತ್ತು ಬಟ್ಟೆ ಒಗ್ದಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಬಿಸಿಲಿದೆ, ಬಟ್ಟೆ ಒಗ್ದಾಕ್ಬಿಟ್ರೆ ಅವೆಲ್ಲ ಒಣಗ್ಕೊಂಡ್ರೆ ಎತ್ತಿಟ್ಕೊಂಡ್ರೆ ಸರೋಗುತ್ತೆ ಅಂತ ಈಗ ಬಟ್ಟೆ ಒಣಗಾಕಿದ್ದೀನಿ. ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅಪ್ಪು ಅವ್ರ ಅತ್ತೆ ಮನೇಲಿದ್ದಾನೆ. ಅಪ್ಪು ಇಲ್ಲಾಂದರೆ ಸ್ವಲ್ಪ ಕೆಲಸ ಕೂಡ ನನಗೆ ಕಮ್ಮಿ. ಅವನ್ನ ಸಂಜೆ ಮೇಲೆ ಕರ್ಕೊಂಬರ್ಬೋದು ಅವ್ರ ಪಪ್ಪ. ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇನ್ನು ಕಸ ಹೊಡೆದಿಲ್ಲ, ಪಾತ್ರೆ ತೊಳೆದಿಲ್ಲ, ಇವೆಲ್ಲ ಮಾಡ್ಕೊತಾ ಅಪ್ಪನೂ ಇಲ್ಲ ಅಂದ್ಬಿಟ್ಟು ತಿಂಡಿ ಮಾಡ್ಕೊಳ್ಳೋದು ಕೂಡ ಲೇಟು. ಗೋಪಿ ಅವ್ರ ಶಾಪ್ಗೆ ಹೋಗಿದ್ದಾರೆ. ಮನೆ ಕೆಲಸ ಎಲ್ಲ ಈಗ ಮುಗೀತು. ಆಗಲೇ ಟೈಮ್ ನೋಡ್ರೆ 11 ಗಂಟೆ. ಅದೆಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಈಗ ಫ್ರೆಶ್ ಅಪ್ ಆಗಿ ಬಂದು ಫಸ್ಟು ತಿಂಡಿ ಮಾಡ್ಕೊತೀನಿ. ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೋಬೇಕು. ಇಲ್ಲಾಂದರೆ ಹುಷಾರಾಗಿದ್ದೀನಿ ಬಿಡಪ್ಪ ಅಂತ ಸ್ವಲ್ಪ ಟ್ಯಾಬ್ಲೆಟ್ ಬಿಟ್ಟರೆ ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ. ಈ ಸರಿ ಇಲ್ಲ, ಫುಲ್ ಟ್ಯಾಬ್ಲೆಟ್ ಖಾಲಿ ಆಗೋಣ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ಯಾವಾಗೂ ಅಷ್ಟೇ ಹುಷಾರಿಲ್ಲ ಅಂದರೆ ಒಂದು 2 ದಿನ ತೊಗೊಳ್ಳೋದು, ಸ್ವಲ್ಪ ಪರವಾಗಿಲ್ಲ ನಾನು ಚೆನ್ನಾಗಾದೆ ಅಂದರೆ ಬಿಟ್ಬಿಡೋದು, ಈ ಥರ ಮಾಡ್ತಿದ್ದೆ. ಈ ಸರಿ ಇಲ್ಲ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾಳೆ ಆಗ್ಬೋದು, 2 ದಿನ ತೊಗೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಇದೇ ಫಸ್ಟ್ ಟೈಮ್ ಜಾಸ್ತಿ ಹತ್ತತ್ರ 4 ಡೇಸ್ ಹುಷಾರಿಲ್ಲ. ಇನ್ನೊಂದು 2 ಡೇಸ್ ನನಗೊಂದು 3 ಡೇಸ್ ಅಂದರೆ ಒಂದು ವೀಕೇ ಆಗಿಬಿಡುತ್ತೆ. ಒಂದು ಹುಷಾರಿಲ್ಲ ಅಂದರೂ ಅಷ್ಟೇ ರಿಕವರ್ ಆಗೋಕ್ಕೆ ಒಂದು ವೀಕ್ ಬೇಕು. ನಾನಂತೂ ಈ ಸರಿ ತುಂಬ ಚಳಿ, ಜ್ವರ, ನೆಗಡಿ, ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ ಆಗಿತ್ತು. ಸೊ ಅದಕ್ಕೆ ಫಸ್ಟ್ ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೋತೀನಿ. ಈಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ತಲೆಯನ್ನು ಬಾಚಲ್ಲ, ಸ್ವಲ್ಪ ಸಿಕ್ಕೈತೆ, ಅದನ್ನು ಬಿಡಿಸ್ಬಿಟ್ಟು ತಲೆ ಮೇಲೆ ಎತ್ಕಟ್ಬಿಟ್ಟು ತಿಂಡಿ ಮಾಡೋಕ್ಕೆ ಹೋಗ್ಬೇಕು. ನಂಗೆ ಯಾಕೋ ಏರ್ ತುಂಬ ಈಗ ಪುಡಿ ಕೂದಲಾಗ್ಬಿಟ್ಟೈತೆ. ಎಲ್ಲ ಮುಂದೆ ಎಲ್ಲ ಸ್ವಲ್ಪ ಕಟ್ಟಾಗೈತೆ. ಕ್ಲಿಪ್ ಹಾಕ್ತೀನಲ್ಲ ಅದಕ್ಕಿರ್ಬೇಕೇನೋ. ಎಲ್ಲ ಮುಂದೆ ಎಲ್ಲ ನೋಡಿ ಎಷ್ಟು ಪುಡಿ ಕೂದಲು ಅನಿಸುತ್ತೆ, ಎಲ್ಲ ಕಟ್ಟಾಗ್ಬಿಟ್ಟೈತೆ. ತಿಂಡಿ ಕೂಡ ಮಾಡಿಕೊಂಡೆ. ಯಾಕೋ ಗಂಟು ಸ್ವಲ್ಪ ಏನೋ ಒಂಥರ ಕಟ್ತಾ ಅನ್ನಿಸ್ತೈತೆ. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕು. ಇದು ಗೊತ್ತಿರುತ್ತಲ್ವ ಜ್ಯೂಸ್ ಹಣ್ಣು, ಸೊ ಕಿತ್ಕೊಂಬಂದು ತಿನ್ನೋಣ ತಿಂತಾಯಿದ್ದೀನಿ. ಅಯ್ಯೋ, ಯೆಲ್ಲೋ ಕಲರ್ ಆಗಿದೆ ನೋಡಿ. ಕೆಲವೊಂದು ಸರಿ ಸ್ವೀಟ್ ಆಗಿರುತ್ತೆ, ಕೆಲವೊಂದು ಸರಿ ಒಂದು ಸ್ವಲ್ಪ ಸ್ವೀಟ್ ಥರ ಅಲ್ಲ, ಹುಳಿ ಅನಿಸ್ತಾ ಇರುತ್ತೆ. ಸ್ವೀಟ್ ಆಗಿರೋ ಚೆನ್ನಾಗಿರುತ್ತೆ. ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಚೆನ್ನಾಗಿರುತ್ತೆ. ನಾನು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯಲ್ಲ, ಇದಕ್ಕೆ ಸಕ್ಕರೆ ಹಾಕಿ ಸ್ಪೂನಲ್ಲಿ ಹಾಗೆ ತೊಗೊಂಡು ತಿಂತೀನಿ. ತಿಂಡಿ ಮಾಡಾದ್ಮೇಲೆ ಹಾಗೆ ಟಿ ವಿ ನೋಡಿಕೊಂಡು ಸ್ವಲ್ಪ ಕೆಲವೊಂದು ಬಟ್ಟೆಗಳ್ದು ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕಾಗಿತ್ತು, ಮಾಡ್ಕೊತಾ ಇದ್ದೆ. ಇನ್ನೂ ಮುಗ್ದಿಲ್ಲ, ಅಷ್ಟು ಬಟ್ಟೆಗಳೆಲ್ಲ ಹಾಕಿದ್ದೀನಿ. ಸ್ವಲ್ಪ ಸ್ಟಿಚ್ ಮಾಡೋವು ಮುಗೀತು ಈಗ ಆಲ್ಮೋಸ್ಟ್. ಎಲ್ಲ ಸ್ವಲ್ಪ ಎಲ್ಲ ಎತ್ತಿಡಬೇಕು. ಆಗಲೇ ಟೈಮ್ ಬಂದಿದೆ, ಎಷ್ಟು ಬೇಗ ಇಷ್ಟು 5 ಗಂಟೆ ಆಗೈತೆ ಅಂತಲೇ ಗೊತ್ತಾಗ್ತಿಲ್ಲ. ಸ್ಟಿಚ್ ಮಾಡೋಣ ಅಂತ ತೊಗೊಂಡಿರೋ ಬಟ್ಟೆಗಳೆಲ್ಲ ಮಡ್ಚಿಟ್ಟಾಯಿತು. ಆಗಲೇ ಟೈಮ್ ಬಂದು 5:15 ಆಗಿದೆ. ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ, ಹೊಟ್ಟೆ ಹಸಿತೈತೆ ಆಗಲೇ. ಕಾರ್ತಿಕ ಅಂತ ಅಂದ್ಬಿಟ್ಟು ಚಿಕನ್ನು ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಮೊನ್ನೆ ಸಂಡೇಗೆ ಅಮಾವಾಸ್ಯೆ ಆದಾಗ ಕಾರ್ತಿಕ ಮುಗಿತಲ್ವ, ಇವತ್ತು ಮಂಗಳವಾರ, ಅದಕ್ಕೆ ಚಿಕನ್ ತಂದು ಕೊಟ್ಟಿದ್ದಾರೆ ಗೋಪಿಯವರು. ಮಾಡಬೇಕೀಗ ಸಿಂಪಲಾಗಿ ಸಾಂಬಾರು ಮತ್ತು ರೈಸ್ ಮಾಡ್ಕೋತೀನಿ ಅಷ್ಟೇ. ಯಾಕೋ ಒಂದು ಸ್ವಲ್ಪ ಟಯರ್ಡ್ ಆದಂಗೆ ಆಗ್ತೈತೆ. ಅಪ್ಪು ಕೂಡ ಬಂದಿಲ್ಲ, ಮೇ ಬಿ ಇನ್ನೇನು ಬರ್ಬೋದು ಅವನು. ಅಷ್ಟರಲ್ಲಿ ಮಾಡ್ಕೊಂಬಿಟ್ರೆ ಅಡುಗೆನ ಸರೋಗುತ್ತೆ. ಚಿಕನ್ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಕಡಲೆ, ಒಣಮೆಣಸಿನ್ಕಾಯಿ. ಆಯ್ ಮಾಡಪ್ಪು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ತೆಂಗಿನಕಾಯಿ ಆ್ಯಡ್ ಮಾಡ್ಬೋದು. ನಾನು ತೆಂಗಿನಕಾಯಿ ಇರಲಿಲ್ಲ ಅಂತ ಹಾಕ್ಕೊಂಡಿಲ್ಲ, ಇಲ್ಲ ತೆಂಗಿನಕಾಯಿನೂ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೆ. ನಾನೇನು ಚಿಕನ್ ಸಾಂಬಾರನ್ನ ಅಷ್ಟು ಡಿಫ್ರೆಂಟಾಗಿ ಏನು ಮಾಡಲ್ಲ, ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡೋದು, ನಾನು ಕೂಡ ಹೀಗೆ ಮಾಡ್ತೀನಿ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಇದು ಸ್ವಲ್ಪ ಆರ ಆದಮೇಲೆ ರುಬ್ಕೊತೀನಿ. ಚಿಕನ್ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅಷ್ಟನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ಸಾಂಬಾರೆಲ್ಲ ರೆಡಿ ಆಯಿತು. ರೈಸು ಕೂಡ, ಸಾಂಬಾರು ರೈಸ್ ಎರಡೂ ರೆಡಿಯಾಗಿದೆ. ಇನ್ನು ಮುದ್ದೆ ಒಂದು ಮಾಡಬೇಕು. ಅವ್ರು ಬರೋ ಟೈಮ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಮಾಡಲಿಲ್ಲ. ಮುದ್ದೆ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಹಾಗೆ ತಿನ್ನೋಣ ಅಂತ. ನಾವು ಮುದ್ದೆ ಮಾಡೋದೇ ರೇರು, ಅಟ್ಲೀಸ್ಟ್ ನಾನ್ ವೆಜ್ ಮಾಡಿದಾಗಾದ್ರು ಮುದ್ದೆ ತಿನ್ನೋಣ ಅಂತಂದ್ಬಿಟ್ಟು ಮುದ್ದೆ ಮಾಡಿಕೊಂಡ್ರೆ ಆಯಿತು. ಇವತ್ತಿನ ಮಾರ್ನಿಂಗಿಂದ ಸಂಜೆವರೆಗೂ ನೈಟ್ವರೆಗೂ ನನ್ನ ರೋಟೀನ್ ಹೀಗಿತ್ತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.